ಜನಪ್ರಿಯ ಹಳಿ ಮೇಲೆ ಓಡುತ್ತಾ ಪವನ್ ರೈಲು ಸಂಸತ್ನತ್ತ ಎಲ್ಲರ ಚಿತ್ತ ಗರಿಗೆದರಿದೆ ರಾಜ್ಯದ ನಿರೀಕ್ಷೆ. ಇವತ್ತು ಕೇಂದ್ರ ರೈಲ್ವೆ ಸಚಿವ ಪವನ್ ಕುಮಾರ್ ಬನ್ಸಾಲ್ ರೈಲ್ವೆ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. 17 ವರ್ಷಗಳ ಬಳಿಕ ಕಾಂಗ್ರೆಸ್ ಸಚಿವರೊಬ್ಬರು ರೈಲ್ವೆ ಮುಂಗಡ ಪತ್ರ ಮಂಡಿಸಲಿದ್ದು, ಮುಂಬರುವ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಬಜೆಟ್ ಮಂಡಿಸುವ ನಿರೀಕ್ಷೆ ಇದೆ. ರೈಲ್ವೆ ಪ್ರಯಾಣ ದರದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವುದು ಬಹುತೇಕ ಖಚಿತ. ಆದರೆ ಇತರ ತೆರಿಗೆಯ ಮೂಲಕ ನಷ್ಟ ಸರಿದೂಗಿಸೋ ಯತ್ನ ಮಾಡೋ ನಿರೀಕ್ಷೆ ಇದೆ. ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡೋ ಸಾಧ್ಯತೆ ಇದ್ದು, ಮಹಿಳಾ ಪ್ರಯಾಣಿಕರ ಭದ್ರತೆಗೆ ವಿಶೇಷ ಒತ್ತು ನೀಡೋದಕ್ಕೆ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಇನ್ನು ನಕಲಿ ಟಿಕೆಟ್ ಹಾವಳಿ ತಡೆಗೆ ಬಾರ್ಕೋಡ್ ವ್ಯವಸ್ಥೆ ಜಾರಿಯಾಗಲಿದೆ ಎನ್ನಲಾಗ್ತಿದೆ. ಹಾಗೆಯೇ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ಕಾರ್ಡ್ ಕಡ್ಡಾಯಗೊಳಿಸುವ ನಿರೀಕ್ಷೆ ಇದೆ. ಇನ್ನು ವಿಧಾನಸಭಾ ಚುನಾವಣೆ ಸಮೀಪದಲ್ಲಿರೋದ್ರಿಂದ ಕರ್ನಾಟಕಕ್ಕೆ ಹೊಸ ಯೋಜನೆಗಳು ದೊರಕೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. 3 ಹೊಸ ರೈಲ್ವೆ ಯೋಜನೆಗಳ ಮಂಜೂರಾತಿ ಹಾಗೂ 9 ಮಾರ್ಗಗಳಲ್ಲಿ ರೈಲು ಹಳಿ ಅಳವಡಿಸಲು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಸಲ್ಲಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾತು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇವತ್ತು ರೈಲ್ವೆ ಬಜೆಟ್ ಮಂಡನೆಯಾಗುತ್ತೆ, ಎಲ್ಲರ ಚಿತ್ತ ಸಂಸತ್ನತ್ತ ನೆಟ್ಟಿದೆ. ಒಟ್ಟಾರೆ ರಾಜ್ಯದ ನಿರೀಕ್ಷೆಗಳು ಏನೇನಿದೆ, ಏನೇನು ಬೇಡಿಕೆ ಇದೆ? ಶ್ವೇತಾ, ಸರಿಸುಮಾರು 17 ವರ್ಷಗಳ ನಂತರ ರಾಷ್ಟ್ರೀಯ ಪಕ್ಷದ ಸಚಿವರೊಬ್ಬರು ಇವತ್ತು ರೈಲ್ವೆ ಬಜೆಟ್ ಅನ್ನ ಸಂಸತ್ನಲ್ಲಿ ಮಂಡಿಸಲಿದ್ದಾರೆ. ಪವನ್ ಕುಮಾರ್ ಬನ್ಸಲ್ರಿಂದ ಸಾಕಷ್ಟು ನಿರೀಕ್ಷೆಗಳಿವೆ. ಈ ವರ್ಷ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಇರುವುದರಿಂದ ಸಾಕಷ್ಟು ಒಂದು ಬೋನಸ್ ಅನ್ನ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಸ್ವಾಭಾವಿಕ ಮತ್ತು ಸಹಜ ಕೂಡ ಅಂತಕ್ಕಂಥದ್ದು. ಶ್ವೇತಾ, ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕದ ಮುಖ್ಯಮಂತ್ರಿಗಳು ಸಾಕಷ್ಟು ಬೇಡಿಕೆಗಳನ್ನು ಈಗಾಗಲೇ ಕೇಂದ್ರ ರೈಲ್ವೆ ಖಾತೆ ಸಚಿವ ಪವನ್ ಕುಮಾರ್ ಬನ್ಸಲ್ ಅವರಿಗೆ ಸಲ್ಲಿಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಕಳೆದ ವರ್ಷ 50-50 ಮಾಡೆಲ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಡಲಾಗಿತ್ತೋ ಅದಕ್ಕೆ ಹೆಚ್ಚಿನ ಹಣವನ್ನು ಈ ಬಜೆಟ್ನಲ್ಲಿ ನಿಗದಿಪಡಿಸಿ ಅಂತಕ್ಕಂಥದ್ದು ಮತ್ತು ಹೊಸ ರೈಲ್ವೆ ಮಾರ್ಗಗಳು ಕೂಡ ಹುಬ್ಳಿ ಅಂಕೋಲ ಈಗಾಗಲೇ ಪ್ಲಾನಿಂಗ್ ಕಮಿಷನ್ ಬಳಿ ಪೆಂಡಿಂಗ್ ಇದೆ, ಅದನ್ನು ಕೂಡ ತೆಗೆದುಕೊಳ್ಬೇಕು. ಗದಗ್ ವಾಡಿ ರೈಲ್ವೆ ಲೈನ್ ಏನಿದೆ ಇದಕ್ಕೆ ಹೆಚ್ಚಿನ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಕರ್ನಾಟಕ ಸರ್ಕಾರ ಕೇಂದ್ರ ರೈಲ್ವೆ ಖಾತೆ ಬಳಿ ಒಂದು ಡಿಮಾಂಡನ್ನು ಇಟ್ಟಿದೆ. ಅದರ ಜೊತೆಗೆ 100 ಟ್ರೈನ್ಗಳನ್ನು ಪವನ್ ಕುಮಾರ್ ಬನ್ಸಲ್ ಈ ಬಜೆಟ್ನಲ್ಲಿ ಘೋಷಿಸ್ತಕ್ಕಂಥ ಸಾಧ್ಯತೆಗಳಿವೆ. ಕಳೆದ ಬಾರಿ 175 ಟ್ರೈನ್ಗಳು ಘೋಷಿತಗೊಂಡಿದ್ವು. 100 ಟ್ರೈನ್ನಲ್ಲಿ AC ಡಬಲ್ ಡೆಕ್ಕರ್ ಟ್ರೈನ್ ಕೂಡ ಈ ಬಾರಿ ಹೊಸದಾಗಿ ಪ್ರಾರಂಭಿಸಲಾಗುವುದು. ಕಳೆದ ವರ್ಷ ಕೇವಲ ಮಾಡೆಲ್ ಅನ್ನು ಅನೌನ್ಸ್ ಮಾಡಲಾಗಿತ್ತು ಶ್ವೇತಾ. ಈ ಬಾರಿ AC ಡಬಲ್ ಡೆಕ್ಕರ್ ಟ್ರೈನ್ಸ್ ಅನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಒಂದು ಟ್ರೈನ್ ಸಿಗಬಹುದು ಅಂತಕ್ಕಂತಹ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರೀಕ್ಷೆ ಇದೆ. ಮಂಗಳೂರಿನ ಹಗಲು ಹೊತ್ತಿನಲ್ಲಿ ಒಂದು ಟ್ರೈನನ್ನು ಓಡಿಸಬೇಕು ಅಂತಕ್ಕಂಥದ್ದು ಕೂಡ ಬಹುದಿನಗಳ ಡಿಮಾಂಡ್ ಆಗಿತ್ತು. ಅದನ್ನು ಕೂಡ ಈ ಬಾರಿ ಕನ್ಸಿಡರ್ ಮಾಡಬಹುದು ಅಂತಕ್ಕಂಥದ್ದು. ಮಂಗಳೂರಿಂದ ಬೆಂಗಳೂರು ಮಾರ್ಗವಾಗಿ ಹೈದರಾಬಾದ್ಗೆ ಕನೆಕ್ಟಿವಿಟಿ ಕೊಡಿ, ಅದರಿಂದ ನಮ್ಮ ಹೈದರಾಬಾದ್ ಕರ್ನಾಟಕದ ಭಾಗದ ಜನ ಕೂಡ ಕೋಸ್ಟಲ್ ಕರ್ನಾಟಕದ ಜೊತೆಗೆ ಓಡಾಡಬಹುದು ಅಂತಕ್ಕಂಥದ್ದು ಕೂಡ ಒಂದು ಡಿಮಾಂಡನ್ನು ಪ್ರಮುಖವಾಗಿ ಇಡಲಾಗಿದೆ. ಈ ಬಗ್ಗೆ ಕೂಡ ಕೇಂದ್ರ ರೈಲ್ವೆ ಖಾತೆ ನಾವು ಚಿಂತನೆಯನ್ನು ನಡೆಸ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. 100 ಟ್ರೈನ್ಗಳಲ್ಲಿ ಆ ಟ್ರೈನ್ ಕೂಡ ಇರಬಹುದಾ ಅಂತಕ್ಕಂಥದ್ದು. ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ಶ್ವೇತಾ, ಹುಬ್ಬಳ್ಳಿಯಿಂದ ಮುಂಬೈಗೆ ರಾತ್ರಿ ಹುಬ್ಬಳ್ಳಿ ಬಿಟ್ಟರೆ ಬೆಳಗ್ಗೆ ಮುಂಬೈಗೆ ತಲುಪಬೇಕು ಅಂತಕ್ಕಂಥ ಒಂದು ಟ್ರೈನ್ ಬೇಕು ಅಂತಕ್ಕಂಥದ್ದು ಸಾಕಷ್ಟು ದಿನಗಳಿಂದ ಈ ಡಿಮಾಂಡ್ ಇತ್ತು. ಇದನ್ನು ಕನ್ಸಿಡರ್ ಮಾಡುತ್ತಾ ಅಂತಕ್ಕಂಥದ್ದು ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರೀಕ್ಷೆ. ಇನ್ನುಳಿದಂತೆ 9 ಕರ್ನಾಟಕದ ಒಳನಾಡಿನಲ್ಲಿರ್ತಕ್ಕಂಥ 9 ರೈಲ್ವೆ ಲಿಂಕ್ಗಳ ಬಗ್ಗೆ, ರೈಲ್ವೆ ಮಾರ್ಗಗಳ ಬಗ್ಗೆ ಕೂಡ ಬೇಡಿಕೆಯನ್ನು ಇಡಲಾಗುತ್ತೆ. ಈ ಬಗ್ಗೆ ಕೂಡ ಇದು 50-50 ಮಾಡೆಲ್ನಲ್ಲಿ ಪರಿಗಣಿಸಿ ಅಂತಕ್ಕಂಥದ್ದನ್ನು ಕೂಡ ಕರ್ನಾಟಕ ಹೇಳಿದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಎರಡೇ ರಾಜ್ಯಗಳು ಶ್ವೇತಾ ಹೆಚ್ಚಿನ ಮಟ್ಟಿಗೆ 50-50% ಅನುಪಾತದಲ್ಲಿ ಹಂಚಿಕೆಯನ್ನು ಮಾಡಿ ರೈಲ್ವೆ ಇಲಾಖೆಯ ಜೊತೆ ಪ್ರಾಜೆಕ್ಟನ್ನು ತೆಗೆದುಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ರಾಜ್ಯಗಳು. ಹೀಗಾಗಿ ಆ ಒಂದು 50-50 ಅನುಪಾತದಲ್ಲೂ ಕೂಡ ಕರ್ನಾಟಕಕ್ಕೆ ಹೆಚ್ಚಿನ ಯೋಜನೆಗಳನ್ನು ನಿರೀಕ್ಷಿಸಲಾಗ್ತಾ ಇದೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.